ಸರ್ ನಮಸ್ಕಾರ ಸರ್ ನಮ್ಮದು ಅಹಿಂದ ಧ್ವನಿ ಅಂತೇಳಿ ಚಾನಲಿಂದ ಬಂದಿದ್ದೀವಿ ಇಂಟ್ರೂವ್ ಮಾಡೋಣ ಅಂತೇಳಿ. ನಾವೊಂದೊಂದು ಸಮೀಕ್ಷೆ ನಡೀತಿದ್ದೆ. ಅಹಿಂದ ವರ್ಗದವರಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನ್ಯಾಯಸಮ್ಮತ ಸಿಕ್ಕಿಲ್ಲ ಅಂತೇಳಿ ಒಂದು ಸಮೀಕ್ಷೆ ಮಾಡ್ತಿದ್ವಿ ನಾವು ಅಹಿಂದ ಧ್ವನಿ ಚಾನಲ್ನವರು. ಹಂಗಾಗಿ ನಿಮ್ಮ ಹೆಸರು ಕೇಳ್ಪಟ್ಟಿಲ್ಲ ಹಡಲಿ ತಾಲೂಕು ಬಂದಾಗ. ಅದಕ್ಕೆ ನಿಮ್ಮ ಹೆಸರು ಮತ್ತು ನೀವು ಪ್ರೆಸೆಂಟ್ ಏನಾಗಿದ್ದೀರಿ? ವಿಜಯನಗರ ಜಿಲ್ಲಾ ಹಗರಿಬೊಮ್ಮಳಿ ತಾಲೂಕು ಸೊನ್ನ ಗ್ರಾಮದ ಒಬ್ಬ ನಾನು ಅಹಿಂದ ವರ್ಗದ ಸಮುದಾಯದಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದವನಾಗಿದ್ದು, ನಾನು ಈಗ ಸದ್ಯದಲ್ಲಿ OBC ಜಿಲ್ಲಾ ಕಾಂಗ್ರೆಸ್ ಅಖಂಡ ಬಳ್ಳಾರಿ ಜಿಲ್ಲೆಗಿದ್ದೆ. ಈಗ ತದನಂತರ ವಿಜಯನಗರ ಜಿಲ್ಲಾ ಆದಮೇಲೆ ಈಗ OBC ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಕ್ಷದ ಸರ್ವ ಸಂಘಟನೆಗೆ ನಾನು ಇವಾಗ ಶ್ರಮಿಸ್ತಾ ಇದ್ದೀನಿ. ನೀವು ಈಗ ಮತ್ತು ನಿಮ್ಮ ಜೊತೆಗೆ ವೃತ್ತಿ ಏನು ಮಾಡ್ತಿದ್ದೀರಿ ನೀವು? ಈಗ ನಾನು ಸಮಾಜ ಸೇವೆಯ ಜೊತೆಗೆ ಸಮಾಜ ಸೇವೆ ಮಾಡಬೇಕಾದ್ರೆ ಒಂದು ಆರ್ಥಿಕ ಬಲ ಮನುಷ್ಯನಿಗೆ ಬೇಕೇ ಬೇಕು. ಸಮಾಜ ಸೇವೆಯನ್ನು ಸುಮ್ಮನೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿ ಗೊತ್ತಿದೆ. ಇಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಾಜ ಸೇವೆ ಮಾಡಬೇಕಾದ್ರೆ ನಾನು ನನ್ನ ವೃತ್ತಿಯ ಜೀವನದಲ್ಲಿ ಒಂದು ಆಯ್ಕೆ ಬಿಸ್ನೆಸ್ಸನ್ನು ಆಯ್ಕೆ ಮಾಡಿಕೊಂಡು ಆ ಬಿಸ್ನೆಸ್ಸಿನಲ್ಲಿ ನನ್ನ ಬಂದಿರತಕ್ಕಂಥ ಆದಾಯದಲ್ಲಿ 5% ಸಮಾಜ ಸೇವೆಗೆ ಮೀಸಲಿಟ್ಟಿದ್ದೇನೆ. ಆ ಮೀಸಲಿಟ್ಟಿರ್ತಕ್ಕಂಥ 5% ಹಣವನ್ನು ನಾನು ಈ ಸಮಾಜ ಸೇವೆ ಮಾಡ್ತಾ ರಾಜಕೀಯವಾಗಿ ಕೂಡ ನನ್ನ ಎತ್ತರಕ್ಕೆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತಂದು ತಿಳ್ಕೊಂಡು ಒಂದು ಪಕ್ಷದ ಕಡೆಗೆ ನಾನು ಒಲವು ತೋರಿಸಿದೆ. ಆ ಪಕ್ಷದ ಕಡೆಗೆ ಯಾಕೆ ಒಲವು ತೋರಿಸಿದೆ ಅಂದರೆ, ಈ ನಮ್ಮ ರಾಜ್ಯದಲ್ಲಿ ಹಲವಾರು ಪಕ್ಷಗಳು ಇದ್ದಾವೆ. ಆದರೆ ಕಾಂಗ್ರೆಸ್ ಪಕ್ಷನೇ ನಾನು ಇವತ್ತು ಆಯ್ಕೆ ಮಾಡ್ಕೊಂಡದ್ದು ಯಾಕೆ ಉದ್ದೇಶ ಅಂದ್ರೆ, ಈ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮುದಾಯಗಳಿಗೆ ಸಮ್ಮತವಾದ ನ್ಯಾಯ ಇದೆ, ಎಲ್ಲ ಸಮುದಾಯಗಳಿಗೆ ಸಮಾನವಾದ ಹಕ್ಕಿದೆ. ಆ ಪಕ್ಷ ಬಿಟ್ಟರೆ ಇನ್ಯಾವ ಪಕ್ಷದಲ್ಲಿ ಕೂಡ ಇಲ್ಲ ಅಂತಂದೇಳಿ ನಾನು ಮನಗಂಡು ಕಾಂಗ್ರೆಸ್ ಪಕ್ಷದ ಮುಖಾಂತರ ನನ್ನ ಒಂದು ಉನ್ನತ ಹುದ್ದೆ ಆಗಿರ್ಬೋದು, ನನ್ನ ಏಳಿಗೆ ಆಗಿರ್ಬೋದು, ಸಮಾಜ ಸೇವೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತಕ್ಕಂಥ ಯಾವುದಾದ್ರು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾನು ಇವತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ಆಯ್ಕೆ ಮಾಡ್ಕೊಂಡು ಈ ಬಿಸ್ನೆಸ್ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಂದು ಹಿತದೃಷ್ಟಿಯಿಂದ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಈಗ ನೀವು ಆರ್ಥಿಕ ಬಲ ಅಂತ ಹೇಳಿದ್ರಿ, ನಾವು ರಾಜಕಾರಣ ಜೊತೆಗೆ ಒಂದು ಬಿಸ್ನೆಸ್ಸನ್ನು ಮಾಡ್ತೀರಿ ಅಂತ. ನೀವು ಏನು ಬಿಸ್ನೆಸ್ ಮಾಡ್ತಿದ್ರಿ ಪ್ರೆಸೆಂಟು? ಇವಾಗ ನಾನು ಒಂದು MRF ಕಂಪ್ನಿಯ ಎಕ್ಸ್ಕ್ಲೂಸಿವ್ ಡೀಲರ್ ಪ್ರೊಪ್ರೈಟರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಆರ್ಥಿಕವಾಗಿ. ಆ MRF ಕಂಪ್ನಿಯ ಎಕ್ಸ್ಕ್ಲೂಸಿವ್ ಡೀಲರ್ ಆಗೋಕ್ಕೂ ಮುಂಚಿತವಾಗಿ ನಾನು ಒಬ್ಬ ಕೃಷಿ ಕುಟುಂಬದ ಒಬ್ಬ ಸದಸ್ಯನಾಗಿದ್ದೆ. ಇವಾಗ ನಮ್ಮ ಮನೆತನದಿಂದ ನಮ್ಮ ತಂದೆ ಆಗಲಿ, ನಮ್ಮ ತಾಯಿ ಆಗಲಿ, ನಮ್ಮ ತಮ್ಮಂದಿರಾಗಲಿ ಯಾರೋ ಕೂಡ ಈ ಬಿಸ್ನೆಸ್ನಲ್ಲಿ ಇರಲಿಲ್ಲ. ಅವಾಗ ನಾವು 7 ಜನ ನಮ್ಮ ತಂದೆಗೆ ಗಂಡ್ಮಕ್ಳಿದ್ವಿ. ಆ ಗಿದ್ದೊತ್ನಾಗ ಎಲ್ಲರೂ ಕೂಡ ವ್ಯವಸಾಯ ಕುಟುಂಬದಲ್ಲಿ ಬದುಕಲಿಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಒಂದೇ ವೃತ್ತಿಯನ್ನು ಎಲ್ಲರೂ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಾವು ಇವತ್ತು ಆರ್ಥಿಕವಾಗಿ ಮುಂದೆ ಬರೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಮನಗಂಡು ಆವಾಗ ನಾನು ನನ್ನದೇ ಆದ ಒಂದು ಆಲೋಚನೆಯಲ್ಲಿ ಇವರು ಕೃಷಿ ಮಾಡ್ತಕ್ಕಂಥ ಕುಟುಂಬಕ್ಕೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ, ಅವರು ನನ್ನ ಕುಟುಂಬದಲ್ಲಿ ಕೃಷಿ ಮಾಡಲಿ, ನಾನು ಹೊರಗಡೆ ಹೋಗ್ಬೇಕು ಅಂತಂದೇಳಿ ನಾನು ಒಂದು ನಿರ್ಧಾರ ತೊಗೊಂಡು MRF ಕಂಪ್ನಿಗೆ ಬಂದೆ. MRF ಕಂಪ್ನಿಗೆ ಬರಬೇಕಾದ್ರೂ ಕೂಡ ಒಂದು ಉದ್ದೇಶ ಇತ್ತು. ನಾನು ಒಬ್ಬ ಕಾರಲ್ಲಿ ಹೋಗ್ಬೇಕಾದಾಗ ಆ ಕಾರಲ್ಲಿ ಏನಾಯಿತು, ನಮಗೆ ಪಂಚರ್ ಆಯಿತು. MRF ಟೈರ್ ಕಂಪ್ನಿಗೆ ತಾಲೂಕು ಡಿಸ್ಟ್ರಿಬ್ಯೂಟರ್, ಡಿಸ್ಟ್ರಿಬ್ಯೂಟರ್ ನೀವು? ನಾವು ತಾಲೂಕು ಡಿಸ್ಟ್ರಿಬ್ಯೂಟರ್. ಏನು ನಿಮ್ಮ ಸ್ವಂತ ಶಾಪ್ ಮಾಡಿದ್ರೆ ಡೀಲರ್ಶಿಪ್ ತೊಗೊಂಡು, ಅಥವಾ ಬ್ರಾಂಚಸ್ಗಳು ಕೊಟ್ಟರೆ ನಿಮ್ಮ ಕೈ ಕೆಳಗೆ ಏನಾದ್ರು ಮಾಡಿದ್ರ? ಇಲ್ಲ, ನಾನು ಎಕ್ಸ್ಕ್ಲೂಸಿವ್ ಡೀಲರ್ ಅಂದರೆ ನನಗೆ ಡೀಲರ್ಶಿಪ್ ಕೊಟ್ಟರೆ ನಾನು ಆ ಡೀಲರ್ಶಿಪ್ಪಿಂದ ಹೋಲ್ಸೇಲ್ ಆ್ಯಂಡ್ ರೀಟೇಲ್ ಡೀಲರ್ ಆಗಿ ಕೆಲಸ ಮಾಡಿ. ಎಷ್ಟು ವರ್ಷ ಆಯ್ತು ಮಾಡಿ? ಈಗ 18 ವರ್ಷ ಆಯ್ತು. ಈಗ 18 ವರ್ಷ ಆಯ್ತು ನೀವು ಸ್ಟಾರ್ಟ್ ಮಾಡಿ. ನೀವು ಕುರುಬ ಸಮಾಜ ಅಂತ ಹೇಳೋದ್ರಿಂದ ಎಲ್ಲ ವೃತ್ತಿನ ಬಿಟ್ಟು ಬೇರೆ ಬಿಸ್ನೆಸ್ ಮಾಡುವಾಯಿತು, ಕಿರಾಣಿ ಅಂಗಡಿ ಮಾಡುವಾಯಿತು, ಬೇರೆ ಮಾಡುವಾಯಿತು, ಕುರುಬ ಸಮಾಜ ಎಲ್ಲ ಫೈನಾನ್ಸ್ ಮಾಡುವಾಯಿತು. ಅದು ಬಿಟ್ಟು ನೀವು ಟೈರ್ ವೃತ್ತಿನ ಯಾಕೆ ಆಲೋಚನೆ, ಟೈರ್ ಡೀಲರ್ಶಿಪ್ ಯಾಕೆ ತೊಗೊಂಡ್ರಿ? ಕಾರಣ ಏನು? ಈಗ ಇಲ್ಲಿ ಹಗರಿಬೊಮ್ಮಳಿ ತಾಲೂಕಿನಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಗಳು ಇದ್ದವು. ಅವತ್ತಿನ ಕಾಲದಲ್ಲಿ ಇಲ್ಲಿ MRF ಟೈರ್ ಡೀಲರ್ಶಿಪ್ ಯಾವುದೂ ಇರಲಿದ್ದಕ್ಕಾಗಿ ನಾನು ಹುಬ್ಬಳ್ಳಿಯಲ್ಲಿ ಒಂದು MRF ಕಂಪ್ನಿದು ಡೀಲರ್ಶಿಪ್ ಇರ್ತಕ್ಕಂಥ DM ಅಂದರೆ ಡಿವಿಷನ್ ಮ್ಯಾನೇಜರ್ ಅಂತ ಇದ್ರು, ಅರುಣ್ ವೇರ್ಯಾರ್ ಅಂತ.
ಹಾ. ಅವಾಗ ನಾನು ಏನು ಮಾಡಿದೆ, ಇಲ್ಲಿ ಯಾವುದು ಇರ್ಲಾರ್ದಂಥ ಬಿಸ್ನೆಸ್ ಅನ್ನ ಹುಡುಕ್ತಾ ಇದ್ದೆ. ಇವಾಗ ಪೆಟ್ರೋಲ್ ಬಂಕ್ ಇದೆ, ಇನ್ನೊಂದಿದೆ, ಎಲ್ಲ ಇತ್ತು. ಈಗ ಇರ್ಲಾರ್ದಂಥ ಬಿಸ್ನೆಸ್ ಹುಡುಕ್ತಾ ಇದ್ದಾಗ ನಾನು ಆ ಬಿಸ್ನೆಸ್ ಅನ್ನ ಆಯ್ಕೆ ಮಾಡ್ಕೋಬೇಕಾದಾಗ ಏನಾಯ್ತು, ನಾನು ಹುಬ್ಳಿಗೆ ಹೋಗಿ ನಾನು ಆ ಒಂದು ಡೀಲರ್ಶಿಪ್ ತಗೋಬೇಕಂತ ಹೋದಾಗ DM ಹತ್ರ ಹೋದೆ. DM ಹತ್ರ ಹೋದಾಗ ಆ DM ಸಾಹೇಬರು ಏನಾದರೂ ನಮಗೆ MRF ಡೀಲರ್ಶಿಪ್ ಕೊಡಲಿಕ್ಕೆ ನನಗೆ ಇಂಟ್ರ್ಯೂ ಕಾಲ್ ಮಾಡಿದರು. ಇಂಟ್ರ್ಯೂ ಕಾಲ್ ಮಾಡಿದಾಗ ಏನಾಯಿತು, ನಾನು ಬೆಳಗಾವಿಗೆ ಹೋದೆ. ಬೆಳಗಾಮಲ್ಲಿ ಹೋದಾಗ ಅವತ್ತು ನಾನು ಆ ಇಂಟ್ರ್ಯೂ ಫೇಸ್ ಮಾಡಬೇಕಾದ್ರೆ ನಾನು ಈ ಡೀಲರ್ಶಿಪ್ಪಿಗೆ ಅನರ್ಹನಾಗಿರಲಿಲ್ಲ, ಅನರ್ಹನಾಗಿದ್ದೆ. ಅಂದರೆ ನನ್ನ ವೃತ್ತಿ, ಕುಟುಂಬ ಎಲ್ಲ ಡೀಲರ್ಶಿಪ್ ಕೊಡ್ಲಿಕ್ಕೆ ಕಂಪನಿ ಮಾನದಂಡಗಳು ಏನಿತ್ತು? ಕಂಪನಿ ಮಾನದಂಡಗಳು ಏನಿತ್ತು ಅಂದ್ರೆ ವ್ಯವಹಾರಸ್ಥ ಆಗಿರ್ಬೇಕಾಗಿತ್ತು, ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು, ಆರ್ಥಿಕವಾಗಿ ಉನ್ನತನಾಗಿರ್ಬೇಕು. ಆಮೇಲೆ ಯಾವುದೇ ಒಂದು ಬಿಸ್ನೆಸ್ ಮಾಡಿರ್ತಕ್ಕಂಥದ್ರಲ್ಲಿ ಫೇಲ್ಯೂರ್ ಆಗಿರ್ಬೇಕು, ಇಲ್ಲ ಆಲ್ಟರ್ನೇಟಿವ್ ಬಿಸ್ನೆಸ್ ತರ ಇರಬೇಕು. ನಾನು ಯಾವುದು ಕೂಡ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅವಾಗ ನಾನು ಆ DM ನನ್ನ ನಿರಾಕರಿಸಿದ್ರು. ಅದಾದ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಅವರು 42 ಡೀಲರ್ಶಿಪ್ಗಳನ್ನು ಅವರು ಕೊಟ್ಟಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಒಬ್ಬ DM ಸಾಹೇಬರು MRF ಕಂಪ್ನಿಲಿ ಇಂಥ ಒಂದು ಕೃಷಿ ಕುಟುಂಬಕ್ಕೂ ಒಂದು ಕೊಟ್ಟು ನೋಡೋಣ ಅಂತ ಮತ್ತೆ ಮರು ಆಲೋಚನೆ ಮಾಡಿ ಹಿಂದೆ ಕ್ಷಣಕ್ಕೆ ನನ್ನನ್ನು ಮತ್ತೆ ಎಲಿಜಿಬಲ್ ಅನ್ನ ಹೈಕ್ ಮಾಡಿದರು. ಆವಾಗ ಮತ್ತೆ ನನಗೆ ಸಂತೋಷ ಆಯಿತು. ಆ ಖುಷಿ ಆದಮೇಲೆ ಏನಾಯಿತು, ಅವರದ್ದು ಡೀಲರ್ಶಿಪ್ಪನ್ನು ನನಗೆ ಕೊಟ್ಟು ನೋಡಿದ್ರು. ಅದಾದ ನಂತರ ನಾನು ಅದಕ್ಕೆ MRF ಕಂಪ್ನಿಗೆ ಯಾವ ಥರ ಮಾನದಂಡ ಇದೆ, ಅವ್ರದ್ದು ಏನಿದೆ, ಆ ಪ್ರೊಸೀಜರನ್ನು ಅಳವಡಿಸ್ಕೊಂಡು ಮಾಡ್ಕೊಂಡು ನಾನು 2008ರಲ್ಲಿ MRF ಕಂಪ್ನಿಯ ಒಂದು ಎಕ್ಸ್ಕ್ಲೂಸಿವ್ ಡೀಲರ್ಶಿಪ್ಪನ್ನು ಹಗರಿಬೊಮ್ಮನಹಳ್ಳಿಯಲ್ಲಿ ನಾನು ತರದೆ. ಆವಾಗಲಿಂದ ನಾನು ಯಾವುದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದೆ. ಆವಾಗ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೆ. 2 ವರ್ಷ ನನಗೆ ಅಷ್ಟು ಲಾಭದಾಯಕ ಅನಿಸ್ಲಿಲ್ಲ. ನಂತರ ಅದನ್ನು ನಾನೇನು ಮಾಡಿದೆ, ಎದೆಗುಂದದೆ ತುಂಬ ಉತ್ಸಾಹದಿಂದ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋದೆ. ಅವಾಗ ಏನಾಯಿತು, ಬೇಕಾದಷ್ಟು ವೆಹಿಕಲ್ಗಳು, ಇನ್ನು ಬಿಸ್ನೆಸ್ಗಳು, ಅವಾಗ ಆರ್ಥಿಕ ಸುಧಾರಣೆ ಇದೆಲ್ಲ ಬಂದಾದ್ಮೇಲೆ ನನ್ನ ಬಿಸ್ನೆಸ್ ಹೆಚ್ಚಾಗಕ್ಕಿತ್ತು. ಹೆಚ್ಚಾದಂತೆಲ್ಲ ನಾನು ಮತ್ತೆ ಒಂದು ಹುಡುಗರನ್ನೇ ನಾನು ಕೆಲಸಕ್ಕೆ ತಗೊಂಡೆ. ಇವಾಗ 3 ಜನ ಅದಾರೆ. 3 ಜನ, 3 ಕುಟುಂಬ ನನ್ನಿಂದ ಬಂದು 3 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಹಂಗಾಗಿ ಇವತ್ತು ನಾನು ಈ ಅದರಲ್ಲಿ MRF ಕಂಪ್ನಿಯಲ್ಲಿ ಹ್ಯಾಪಿ ಆಗಿದ್ದೀನಿ ಈ ಒಂದು ವೃತ್ತಿಯಲ್ಲಿ. ಆಮೇಲೆ ಈ MRF ಕಂಪ್ನಿಯಲ್ಲಿ ಕೂಡ ಇಷ್ಟು ಸಕ್ಸಸ್ ಆಗಲಿಕ್ಕೆ ಕಂಪ್ನಿದು ಒಂದು ಗುಡ್ ವಿಲ್ ಇದೆ, ಅವ್ರದ್ದಾಗ್ತಕ್ಕಂಥ ಒಂದು ಬಿಸ್ನೆಸ್ ಏನು ಗ್ರಾಹಕರನ್ನ ಸೆಳಿತಕ್ಕಂಥ ಒಂದು ಗುಡ್ ವಿಲ್ ಇದೆ. ಅದ್ರ ಜೊತೆಗೆ ನಾನು ಕೂಡ ಸಮಾಜ ಸೇವೆ ಮಾಡೋದ್ರಿಂದ ನಂದು ಒಂದು ಗುಡ್ ವಿಲ್ ಇದೆ. ಈಗ ನೀವು ಟೈರಿಂಗ್ ಬಿಸ್ನೆಸ್ ಮಾಡಿದ್ರೆ ಡೀಲರ್ಶಿಪ್ ಕೊಡಲ್ಲ ಅಂದ್ರೆ ಕೊಟ್ಟರು ಅಂತ ಹೇಳಿದ್ರು. ಓಕೆ, ಬೆಳಗಾವಿ ನಿಮ್ಮ DM ಅವರು ಆ ಸಂದರ್ಭದಲ್ಲಿ ನೀವು ಕುರುಬ ಜಾತಿಯವರು ಆಗಿರೋದ್ರಿಂದ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ ಸರ್ಕಲ್ಲು, ಅಥವಾ ಯಾರು ನಿಮ್ಮ ಮಿತ್ರರು ಅಥವಾ ನಿಮ್ಮ ಆಗಲರು ಕೂಡ ಆ ಬಿಸ್ನೆಸ್ ನಮಗೆ ಒಲಿಯಿತು ಕುರುಬರಿಗೆ, ಅದನ್ನ ಯಾಕೆ ಮಾಡಕ್ಕೆ ಹೋಗಿ ಬೇರೆ ಏನು ಮಾಡಕ್ಕೆ ಬರಲ್ಲ ಏನೋ ಅಂತ ಏನಾದ್ರು ಒಂದು ಚುಚ್ಚು ಮಾತು, ನಿಮಗೆಲ್ಲ ಆಗಲ್ಲ, 2 ಬಾಲಕ್ಕೆ ಬರ್ತೀವಿ ಊರಿಗೆ ಅಂತ ಅಂದದ್ದು ಇದಾವ ನಿದರ್ಶನಗಳು? ನಿಮ್ಗೆ ಅವಮಾನ ಮಾಡಿದ್ದು ಈ ವ್ಯವಹಾರ ಸಂಬಂಧ ಆ ಸ್ಟಾರ್ಟಿಂಗ್ ಆರಂಭದಲ್ಲಿ? ಇಲ್ಲ, ಇದನ್ನ ನಾನು ಎಲ್ಲ ಸ್ನೇಹಿತರ ಜೊತೆಗೆ ನಮ್ಮ ಸಂಬಂಧಿಕರು ಕೂಡ ಮುಜುಗರ ಪಟ್ಟಿರೋದು ನಿಜನೇ. ಆ ಸಂಬಂಧಿಕರು ಕೂಡ ಮುಜುಗರ ಪಡ್ತಾ, ನನ್ನ ಸ್ನೇಹಿತರು ಮುಜುಗರ ಪಡ್ತಾ ಇದು ಆಗ್ಲಾರ್ದು ಅಂತಿರೋದು ನಿಜನೇ. ಆದ್ರೆ ನನ್ನ ಆರ್ಥಿಕ ಪರಿಸ್ಥಿತಿ, ನನ್ನ ಕಷ್ಟ, ಅದಕ್ಕೆ ನಾನು ಗಮನ ಹರಿಸಲಾರ್ದಷ್ಟು ನನಗೆ ಕಷ್ಟ ಇತ್ತು ಆರ್ಥಿಕವಾಗಿ. ಆ ಕಷ್ಟನ, ಆ ನೋವನ್ನ ಅದನ್ನ ಅನುಭವಿಸಲಾರ್ದೆ ಈ ಒಂದು ಸಕ್ಸಸ್ ಆಗ್ಲಿಕ್ಕೆ, ಇದು ಯಾರಿಗೂ ಕೂಡ ಬಿಸ್ನೆಸ್ ಯಾವ ಸಮುದಾಯಕ್ಕೂ ಕೂಡ ಬೇಡ, ಇದು ಆಗ್ಲಾರ್ದು, ಇದು ಶೋಭೆ ಅಲ್ಲ ಅಂತ ಬಿಸ್ನೆಸ್ ಯಾವೂ ಇಲ್ಲ. ಏನೇ ಮಾಡು, ಇವತ್ತು ನನ್ನ ಕಾಯಕವೇ ಕೈಲಾಸ, ಆ ರೀತಿ ಒಂದು ನಾಣ್ಣುಡಿ ಏನಿದೆ, ಆ ಒಂದು ನಾಣ್ಣುಡಿಯನ್ನು ನಾನು ಮುಂದಿಟ್ಟುಕೊಂಡು ಯಾವುದೇ ಮೂಢನಂಬಿಕೆಗೆ ನಾನು ಒಳಗಾಗದೆ ಈ ಬಿಸ್ನೆಸ್ ಅನ್ನ, ಈ ವ್ಯವಹಾರವನ್ನ ನಾನು ಮುನ್ನೆಲೆಗೆ ತಂದೆ. ಹಾಗಾಗಿ ನಾನು ಇದನ್ನ ಸಕ್ಸಸ್ ಆಗಿದ್ದೀನಿ. ಆ ಯಾವುದೇ ಮೂಢನಂಬಿಕೆ ನಾನು ಮಹತ್ವ ಕೊಡಲಿಲ್ಲ. ನಿಮಗೆ ಯಾರು ಅವಮಾನ ಏನು ಮಾಡಿಲ್ಲ? ಅದೆಲ್ಲದೂ ಮಾಡಿದ್ರು ನೀವು ಮಾಡಲೇಬೇಕಂತ ಮಾಡಿದ್ದೀನಿ. ಇದು ಒಂದು ಆರಂಭದಲ್ಲಿ 2 ವರ್ಷ ಫೇಲ್ ಅಂತಂದ್ರೆ, ಆ ಆರಂಭದಲ್ಲಿ 2 ವರ್ಷ ಫೇಲ್ ಆಗಿದ್ದನ್ನ ಮತ್ತೆ ಸಕ್ಸಸ್ ಆಗ್ಲಿಕ್ಕೆ ಏನೇನು ಅಳವಡಿಸಿದ್ರಿ? ಪ್ಲಾನಿಂಗ್ ಹೊಸ ಯೋಚನೆ ಏನು ಮಾಡ್ಕೊಂಡು ನೀವು ಸಕ್ಸಸ್ಫುಲ್ ಆದ್ರೆ ಅದರಲ್ಲಿ? ಆವಾಗ ನಾನು 2 ವರ್ಷ ಆದ್ಮೇಲೆ ನಾನು ಬಿಟ್ಟೋಗ್ಬೇಕಂತ ಏನು ಮನಸ್ಸು ಬರಲಿಲ್ಲ ಅವಾಗ? ಇಲ್ಲ, ನನ್ನ ಈ ಮೇಂಟೆನೆನ್ಸ್ ನಡಿಲಿಕ್ಕೆ ಏನಾಯ್ತು ಅಂದ್ರೆ ಅದು ಇತ್ತು. ಆದ್ರೆ ನಾನೇನ್ ಮಾಡಿದೆ, ಗ್ರಾಹಕರ ಹತ್ರ ಹೋದೆ.
ಗ್ರಾಹಕ ಹತ್ರ ಹೋಗಿ ನಾನು ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ಲಿಕ್ಕೆ ಏನೇನು ಮಾಡಬೇಕು ಅಂತ ನಮ್ಮ ಕಂಪ್ನಿಯಿಂದ ಒಂದು ಅವಕಾಶ ಇತ್ತು. ಟೋಮಿಯೋ ಕ್ಯಾಂಪ್ ಅಂದ್ರೆ ಆ ಕಂಪ್ನಿ ಬಂದು ರೈತರನ್ನೆಲ್ಲ ಒಟ್ಟುಗೂಡಿಸಿ ಈ ಕಂಪ್ನಿಯಿಂದ ಏನ್ ಲಾಭ ಇದೆ ಅಂತ ಹೇಳಿ ಅದೊಂದು ಇಲ್ಲಿ ಕ್ಯಾಂಪ್ ಮಾಡಿದ್ವಿ, ಡೆಮೋ ಕ್ಯಾಂಪ್ ಮಾಡಿದ್ವಿ, ಫಾರ್ಮರ್ ಕ್ಯಾಂಪ್. ಅವಾಗ 5,000 to 6,000 ಜನ ಅವ್ರನ್ನ ಸೇರಿಸಿ ಇಲ್ಲಿ ಒಂದು ನಮ್ದು ಎಕ್ಸ್ಕ್ಲೂಸಿವ್ ಶೋರೂಮ್ ಆಗಿದೆ, ಈ ಕಂಪ್ನಿದು ಈ ಥರ ಒಂದು ಗುಡ್ ವಿಲ್ ಇದೆ ಅಂತಂದು ಹೇಳಿ ಆ ಕ್ಯಾಂಪನ್ನು ಮಾಡಿಸಿ, ಕಂಪ್ನಿ DM ಅನ್ನ ಮನಸ್ಸು ಹೇಳಿದ ಕ್ಯಾಂಪನ್ನು ಮಾಡಿಸಿ ನಾನು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಿದೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಇಲ್ಲಿ ನಾನು ಯಾವುದೇ 9 ಗಂಟೆಗೆ ನಾನು ಬಂದು ಆರಂಭ ಮಾಡಿ ರಾತ್ರಿ 7:30 ತನಕ ನಾನು ಜನರಿಗೆ ಇಲ್ಲಿ ವ್ಯವಹಾರದ ಒಂದು ನುಡಿಯನ್ನು ಇಲ್ಲಿ ನಾನು ರೂಢಿಸ್ಕೊಂಡಿದ್ದೀನಿ. ಅದಾದಮೇಲೆ ಯಾವ ವೀಕ್ಲಿ ರಜೆ ಇಲ್ಲ, ಯಾವುದೂ ರಜೆ ಇಲ್ಲ. ರಜೆ ಮಾಡಲಿದ್ದ ಕಾರಣ ಅಂದ್ರೆ ಇಷ್ಟೇ, ಒಬ್ಬ ಗ್ರಾಹಕನಿಗೆ ಇವತ್ತು ಒಂದು ಪಂಚರ್ ಆದ ಹೊತ್ನಾಗ ಅವನು ದೆಬ್ಕೊಂಡು ಹೋಗಿ ಅವನು ಕಷ್ಟಪಡ್ತಕ್ಕಂಥದ್ದನ್ನು ನೋಡ್ಲಾರ್ದೆ ನನ್ನ ಆದಾಯಕ್ಕೂ ಮುಖ್ಯ ಗ್ರಾಹಕರ ಸೇವೆಯನ್ನು ನಾನು ಭಾಳ ಮನಗಂಡು ಅವರಿಗೆ ಸರ್ವಿಸ್ ಕೊಡ್ಬೇಕಾಗೇನೆ ನಾನು ಆಲ್ಟರ್ನೇಟಿವ್ ಆಗಿ ಒಬ್ಬ ವರ್ಕರ್ನ ಬಿಟ್ಟು ಇನ್ನೊಬ್ಬರು ವರ್ಕರ್ ಮುಖಾಂತರ ಆದ್ರೂ ಇಲ್ಲಿ ನಾನು ಯಾವುದೇ ರಜೆ ಇಲ್ದಂಗೆ ನಾನು ನಡೆಸ್ತಾ ಇದ್ದೀನಿ. ಅವಾಗ ನಾನು ಇವಾಗ ಈ ಮಟ್ಟಕ್ಕೆ ಸಕ್ಸಸ್ ಆದೆ ನಾನು. ಈಗ ಕೆಲವು ಯುವಕರು ಹೊಸದಾಗಿ ಬಿಸ್ನೆಸ್ ಬರ್ಬೇಕಂತಾರೆ, ಆ ಬಿಸ್ನೆಸ್ಸಿಗೆ ಬರ್ತಾರೆ, ಹೊಸ ಹುಮ್ಮಸ್ ಇರುತ್ತೆ, 50 ಲಕ್ಷ 10 ಲಕ್ಷ ತರ್ತಾರೆ, ಮಾಡ್ತಾರೆ, ಫೇಲ್ ಆಗ್ತಾರೆ. ಆ ಫೇಲ್ ಆಗತಕ್ಕಂಥವ್ರಿಗೆ ಸಕ್ಸಸ್ ಆಗ್ಲಿಕ್ಕೆ ಏನು ನೀವು ಐಡಿಯಾ ಕೊಡ್ತೀರಿ? ಒಂದು. ಎರಡನೇದು, ಅವರು ಯಾವ ಥರ ಮಾನ ಇಟ್ಕೊಂಡು ಯಾವ ಥರ ಒಂದು ಬುದ್ಧಿವಂತಿಕೆ ಇಟ್ಕೊಂಡು ಇಟ್ಕೊಂಡು ಬಂದ್ರೆ ಮಾತ್ರ ಫೀಲ್ಡ್ ಸಕ್ಸಸ್ ಆಗ್ಬೋದು, ಮತ್ತು ದುಡ್ಡಿದ್ದಂತಾನೆ ಬರ್ಬೇಕಾ ಅಥವಾ ದುಡ್ಡು ಇಲ್ಲದೇ ಬಂದು ಸಕ್ಸಸ್ ಆಗ್ಬೋದಾ? ಇಲ್ಲ, ಇವತ್ತು ವ್ಯವಹಾರ ಅಂದ್ರೆ ರೊಕ್ಕ ಬೇಕು. ವ್ಯವಹಾರ ಅಂದ್ರೆ ಮನಿ ಇದ್ರೆ ಬಿಸ್ನೆಸ್. ಯಾಕಂದ್ರೆ ಬಾಡಿಗೆ ಫಸ್ಟ್ ಒಂದು ಅಡ್ವಾನ್ಸ್ ಕೊಡ್ಬೇಕಾಗುತ್ತೆ, ಮೆಟಲ್ ಪರಿಚಯ ಮಾಡೋಕ್ಕಾಗುತ್ತೆ, ಯಾವುದೇ ಬಿಸ್ನೆಸ್ ಇರ್ಬೋದು. ಬರೀ ಸರ್ವಿಸ್ ಬರೀ ಬಾಯಿ ಮಾತಲ್ಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ಬಿಸ್ನೆಸ್ಸಲ್ಲಿ ಮ್ಯಾನ್ ಆಗಿರ್ತಕ್ಕಂಥನು ಸಂಪೂರ್ಣವಾಗಿ ರೊಕ್ಕ ಇಟ್ಕೊಂಡು ಬರ್ಬೇಕಾದ್ರೆ 50% ಅದು ಮನಿ ಇರಬೇಕಾಗತ್ತೆ. ಇಲ್ಲ ಎಲ್ಲವನ್ನು ಸಾಲ ಮಾಡಿದರೆ ಬಿಸ್ನೆಸ್ ಸಕ್ಸಸ್ ಆಗ್ಬೋದಾ? ಈ ಒಂದು ವ್ಯವಹಾರದಲ್ಲಿ ನಮ್ಮ ಬಂಡವಾಳ 50% ಇರ್ಬೋದು, ಇನ್ನು 50% ಸಾಲದ ರೂಪದಲ್ಲಿ ಆಗಿರ್ಬೋದು, ಬೇರೆ ರೂಪದಲ್ಲೇ ಆಗಿರ್ಬೋದು. ಅಂತ ಒಂದು ಬಿಸ್ನೆಸ್ ಇದ್ರೆ ನಾವು ಸಕ್ಸಸ್ ಆಗ್ತೀವಿ. ಅಷ್ಟು ಸಾಲದ ರೂಪದಲ್ಲಿ ಬಿಸ್ನೆಸ್ ಆದರೆ ನಾವು ಸಕ್ಸಸ್ ಆಗಲ್ಲ. ನನ್ನಲ್ಲಿ ಕೂಡ ಈಗ 18 ವರ್ಷದಲ್ಲಿ ಒಬ್ಬ ರಿಟೈರ್ಡ್ ಆದಂಥ ಉನ್ನತ ಎಂಪ್ಲಾಯಿಗಳು ಕೂಡ ಅವ್ರ ಅರ್ನಿಂಗ್ 50 ಲಕ್ಷ 60 ಲಕ್ಷ ಅವರಿಗೆ ಬರುತ್ತೆ. ಆ ಮಕ್ಕಳು ರಿಟೈರ್ಡ್ ಆದಾಗ ಆ ಮಕ್ಕಳು ಕೂಡ ನಿರುದ್ಯೋಗಿಗಳಾಗಿರ್ತಾರೆ. ಅವರು ಕೂಡ ಇಂಥ ಬಿಸ್ನೆಸ್ಸನ್ನು ಹುಡುಕೊಂಡು ನನ್ನಲ್ಲಿ ಸಲಹೆ ಕೇಳಕ್ಕೆ ಬಂದಾಗ ಕೂಡ ನಾನು ಹೇಳಿದೆ, ನಿಮಗೆ 100% ನಿಮ್ಮಲ್ಲಿ ಹಣಕಾಸಿನ ಸಹಾಯ ಇದ್ದರೂ ಕೂಡ ನಿಮ್ಮ ಒಂದು ವ್ಯವಹಾರದ ಆಯ್ಕೆ ಏನಿದೆಯಲ್ಲ ಆ ಆಯ್ಕೆ ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ಯಾವುದನ್ನು ಮಾಡಿದರೆ ನಮ್ಮದು ಆಗುತ್ತೆ, ನಮ್ಮ ಮಗ ಸಕ್ಸಸ್ ಆಗ್ತಾನೆ, ನಾವು ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಂತರ ನಾವು ಆ ವ್ಯವಹಾರ ಮಾಡಲಿಕ್ಕೆ ಆಯ್ಕೆ ಮಾಡ್ತಕ್ಕಂಥ ಬಿಸ್ನೆಸ್ ಏನಿರ್ಬೇಕು ಅಂದರೆ ಒಂದು ರೆಪ್ಯುಟೇಟೆಡ್ ಕಂಪ್ನಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಕಂಪ್ನಿ ಆಗಿರ್ಬೇಕು. ಅಂಥ ಕಂಪ್ನಿಯಿಂದ ಆದರೆ ನಾವು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ. ಬಟ್ ಎಲ್ಲರಿಗೂ ಅಂಥದ್ದು ಸಿಗಲಿಕ್ಕಿಲ್ಲ ಅಂದ ತಕ್ಷಣ ಏನಾಗುತ್ತೆ ಅಂದರೆ, ಇವಾಗ 100% ಕ್ಯಾಶ್ ಇದ್ದ ಬಿಸ್ನೆಸ್ ಮಾಡೋಕ್ಕೆ ಬಂದರೆ ಅದು ಆತನ ಪರಿಶ್ರಮ ಇರಲ್ಲ, ಅವ್ರ ತಂದೆಯ ಪರಿಶ್ರಮ ಇರ್ತಕ್ಕಂಥ ಹಣ ಆಗಿರೋದ್ರಿಂದ ಅವನಿಗೆ ಬಿಸ್ನೆಸ್ ಮಾಡ್ತಕ್ಕಂಥ ಹುಡುಗನಿಗೆ ಏನಂದ್ರೆ ಜವಾಬ್ದಾರಿ ಭಾಳ ಕಡಿಮೆ ಇರ್ತೈತೆ. ಹಾಗಾಗಿ ಅವರು ಫೇಲ್ಯೂರ್ ಆಗಿ ಆ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡ್ತಾರೆ. ಇನ್ನೊಂದು ಎರಡನೇದು 50% ಬಿಸ್ನೆಸ್ಸಿಗೆ ಹಣಕಾಸು ಇರ್ತಕ್ಕಂಥವ್ರು 50% ಸಾಲ ಮಾಡಿದ್ರು ಅವ್ರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ. ಹಂಗಾಗಿ ಆ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಈ ಬಿಸ್ನೆಸ್ಸಲ್ಲಿ ತುಂಬ ಸಕ್ಸಸ್ ಆಗ್ತಾರೆ. ಆಮೇಲೆ ಮತ್ತೆ ಫೇಲ್ಯೂರ್ ಆಗ್ತಕ್ಕಂಥ ಬಿಸ್ನೆಸ್ ಅಂದರೆ 100% ಸಾಲ ತೆಗೆದೇ ಬಿಸ್ನೆಸ್ ಮಾಡಿದರೆ ಆ ಇಂಟ್ರೆಸ್ಟು, ರೂಮ್ ಬಾಡಿಗೆ, ಹುಡುಗರ ಖರ್ಚು ಯಾವೂ ಕೂಡ ಅಲ್ಲಿ ವರ್ಕೌಟ್ ಆಗದಂಥವ್ರು ಕೂಡ ಬಿಸ್ನೆಸ್ನಲ್ಲಿ ಫೇಲ್ ಆಗ್ತಾರೆ. ಹಂಗಾಗಿ 100% ಕ್ಯಾಶು ಇರಬಾರ್ದು, 100% ಸಾಲನೂ ಇರಬಾರ್ದು. 50% 50% ಕ್ಯಾಶ್ ಇರಬೇಕು, 50% ಸಾಲ ಮಾಡಿರ್ಬೇಕು. ಅವಾಗ ಆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಲದ್ದು ಆದ್ರೂ ವರಿಗಾದ್ರೂ ಕೂಡ ಬಿಸ್ನೆಸ್ ಸಕ್ಸಸ್ ಮಾಡಬೇಕು ಅನ್ನೋದು ಅವರಿಗೆ ಜವಾಬ್ದಾರಿ ಇರ್ತೈತಿ. ಹಾಗೆ ಅಂಥವ್ರು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತಾರೆ. ಇವತ್ತು ಸಾಕಷ್ಟು ಸಾವಿರಾರು ಬಿಸ್ನೆಸ್ಗಳಿದಾವೆ, ಸಾಕಷ್ಟು ಫೀಲ್ಡ್ ಇದೆ. ಇನ್ನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಕೂಡ ಇದೆ, ಈ ವರ್ಕ್ ಫ್ರಮ್ ಹೋಮ್ ಅಂತ ಇದೆ. ಹಾಗಾಗಿ ಯಾರಿಗೂ ಕೂಡ ಅವಕಾಶ ವಂಚಿತರಾಗಂಥ ಅವಶ್ಯಕತೆ ಇಲ್ಲ. ಬರಬೇಕು, ಯಾವುದೇ ತ್ರುತಿ ಪಡೆದ್ರೆ ಇಲ್ಲಿ 24 ತಾಸು ಸರ್ವಿಸ್ ಮಾಡಿ ಗ್ರಾಹಕರ ಸೇವೆ ಮಾಡಿದರೆ ಬಿಸ್ನೆಸ್ಸಲ್ಲಿ ಎಲ್ಲಾದ್ರೂ ಸಕ್ಸಸ್ ಆಗೇ ಇರ್ತಾರೆ. ಅಂದರೆ ಇವಾಗ ಗುಣಮಟ್ಟ ಮತ್ತು ಗ್ರಾಹಕರ ಹಿತವನ್ನು ಕಾಪಾಡ್ಕೊಂಡ್ರೆ ಒಳ್ಳೆ ಕಂಪ್ನಿಯಲ್ಲಿ ಇದ್ರೆ ಸಕ್ಸಸ್ ಆಗ್ಬೋದು ಅಂತ.
ಈ ಒಂದು ಬಿಸ್ನೆಸ್ಸಲ್ಲಿ ಒಂದು ಮಾತು ಹೇಳ್ತಾರೆ ದೊಡ್ಡ ಹಿರಿಯರು ಒಂದು ವ್ಯವಹಾರಸ್ಥರು ಹೇಳ್ತಾರೆ, ಬಿಸ್ನೆಸ್ ಅಂದರೆ ಎಂದೂ ಹೂವಿನ ಹಾಸಿಗೆಲ್ಲ ಮುಳ್ಳಿನ ಹಾಸಿಗೆ ಅಂತಾರೆ. ಅದ್ರ ಬಗ್ಗೆ ಏನಾದ್ರು ಇಷ್ಟಪಡ್ತೀನಿ? ಇಲ್ಲ, ಅದು ಮುಳ್ಳಿನ ಹಾಸಿಗೆ ನಿಜನೇ ಬಿಸ್ನೆಸ್ ಅಂದರೆ. ಯಾಕಂದರೆ ಗ್ರಾಹಕನಿಗೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ನಮಗೆ ಅರ್ಥ ಮಾಡ್ಕೊಳಂಥ ಶಕ್ತಿ ಮೊದಲು ಆ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಿರ್ಬೇಕು. ಆ ವ್ಯಕ್ತಿಗೆ ಅದಾದ ನಂತರ ಏನಾಗ್ತಿ, ನಾವು ಕೊಡ್ತಕ್ಕಂಥ ಪ್ರಾಡಕ್ಟ್ ಏನು ಕೆಲಸ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋಂಥ ಒಂದು ಶಕ್ತಿ ಇರಬೇಕು. ಆಮೇಲೆ ಆ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅಲ್ಲಿ ಸರ್ವಿಸ್ ಕೊಡ್ಬೇಕು. ಸರ್ವಿಸ್ ಅಂದ್ರೇನು, ನಾವು ಇವತ್ತು ಒಂದು ಸೇಲ್ ಮಾಡಿದರೆ ಟೈರ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಲ್ಲಿ ತಕ್ಕನ ಆ ಗ್ರಾಹಕ ನಮ್ಮ ಮೇಲೆ ಅದನ್ನು ಗ್ಯಾರಂಟಿ ಇಟ್ಟಿರ್ತಾನೆ. ಆ ಗ್ಯಾರಂಟಿ ಇಟ್ಟಿರ್ತಕ್ಕಂಥದ್ದನ್ನು ಆ ಸರ್ವಿಸ್ ಅವ್ರಿಗೆ ತೊಂದರೆ ಆದಾಗ ಅದನ್ನ ರಿಪ್ಲೇಸ್ಮೆಂಟ್ ಮಾಡಬೇಕಾದಾಗ ಕಂಪ್ನಿಗೆ ಕಳಿಸ್ಕೊಟ್ಟು ಕಂಪ್ನಿಯಿಂದ ರಿಪ್ಲೇಸ್ಮೆಂಟ್ ಮಾಡಿಕೊಡ್ಬೇಕು. ನಮ್ಮಲ್ಲೇ ಸಾಧ್ಯವಾದರೆ ನಮ್ಮಲ್ಲೇ ಇದನ್ನು ಮಾಡಿಕೊಡ್ಬೇಕು. ಹಾಗಾಗಿ ಆ ಕೊಡ್ತಕ್ಕಂಥ ಸರ್ವಿಸ್ ಏನಿದೆಯಲ್ಲ ಅದ್ರ ಮೇಲೆ ನಾವು ಗೆಲ್ತೀವಿ. ಅದನ್ನು ಸರ್ವಿಸ್ ಕೊಡೋವಷ್ಟು ನಮ್ಮಲ್ಲಿ ಜ್ಞಾನ ಇಲ್ಲಾಂದರೆ ಅದು ನಿಜವಾಗ್ಲೂ ಮುಳ್ಳಿನ ಹಾಸಿಗೆನೇ. ಈಗ ಒಂದಂತ ನೀವು ಫಸ್ಟೇ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಿ ಆರಂಭದಲ್ಲಿ ಫೇಲ್ ಆಗಿರೋದ್ರಿಂದ ನಿಮ್ಮ ಮಾತುಗಳಿಗೆ ಇಷ್ಟಪಡ್ತೀನಿ. ಆರಂಭದಲ್ಲೇ ವೈಫಲ್ಯಗಳೇ ಮನುಷ್ಯನಿಗೆ ಅವಕಾಶ ಅಂತ ಹೇಳ್ತಾರೆ, ಸಕ್ಸಸ್ ಅಂತಾರೆ. ಯಾಕಂದರೆ ಆರಂಭದ ವೈಫಲ್ಯ ಆದಾಗ ಆ ಹೆಂಗೆ ವೈಫಲ್ಯ ಆಯ್ತು, ಏನು ಆಯಿತು ವೈಫಲ್ಯ, ಅದಕ್ಕೆ ನಾನು ಏನೇನು ಅಳವಡಿಸೋಣ ಆಯ್ತು ಮತ್ತು ಏನೇನು ಕಂಡಿಡ್ಕೊಬೇಕು ಆ ವೈಫಲ್ಯನ ಪಾಸ್ ಆಗಲಿಕ್ಕಂತ ಅವಾಗ ಅದು ಅವಕಾಶ ಮನುಷ್ಯ ಸಕ್ಸಸ್ ಕಾರಣ ಆಯಿತು. ಆ ವೈಫಲ್ಯಗಳನ್ನ ನೀವು ಸಕ್ಸಸ್ಫುಲ್ ಆಗಿ ಕಾರಣ ಅಂತ ಹೇಳ್ತೀರಾ? ಸ್ಟಾರ್ಟಿಂಗ್ ಆರಂಭದಲ್ಲಿ ವೈಫಲ್ಯ ಆಗೋದ್ರಿಂದ ನೀವು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಯಿತು. ಸ್ಟಾರ್ಟಿಂಗ್ ಆರಂಭದಲ್ಲಿ ಸಕ್ಸಸ್ ಸಿಕ್ಕಿದ್ರೆ ಇಷ್ಟು ಮಟ್ಟಕ್ಕೆ ಹೋಗಕ್ಕಾಗಲ್ಲ ಅಂತ ಅನಿಸುತ್ತಾ? ಇಲ್ಲಿ ವೈಫಲ್ಯದ ಅವಶ್ಯಕತೆನೇ ಬರಲ್ಲ. ಯಾಕಂದ್ರೆ ಗ್ರಾಹಕರ ಆರಂಭದಲ್ಲಿ ನಿಮ್ದು ಬಿಸ್ನೆಸ್ ನಡೆದಿಲ್ಲ 2 ವರ್ಷ ಅಂತ ಹೇಳಿದ್ರಿ, ಓಕೆ ಹೌದಾ? ಆರಂಭದಲ್ಲಿ ಬಿಸ್ನೆಸ್ ಯಾಕೆ ನಡೆದಿಲ್ಲ ಏನಂತ ನಿಮ್ಗೆ ಅಲ್ಲಿ ನಾಲೆಜ್ ಬಂತು, ಯಾವ ಥರ ಆಲ್ಮೋಸ್ಟ್ ನಾನು ಸಕ್ಸಸ್ ಆಗ್ಬೋದು, ಯಾವ ಥರ ಮಾಡ್ಬೋದು ಅಂತ ಹೇಳಿ. ಅದು ಬಿಸ್ನೆಸ್ ಅಂದರೆ ವೈಫಲ್ಯ ಅಂದರೆ ಆ ಬಿಸ್ನೆಸ್ ಫೇಲ್ಯೂರಲ್ಲಿ ಮತ್ತೆ ಪಾಸ್ ಆಗಕ್ಕೆ. ಯಾಕಂದ್ರೆ ಒಂದ್ಸಲಿ ಫೇಲ್ ಆದ ಬಿಸ್ನೆಸ್ಸಲ್ಲಿ ಅವ್ನು ಮತ್ತೆ ಯಾರು ಕೈ ಪಾಸ್ ಆಗ್ಬಿಡ್ತಾರೆ. ಆ ವೈಫಲ್ಯನ ಅಲ್ಲಿ ಏನು ಚೇಂಜಸ್ ಮಾಡ್ಬೇಕು ಎಲ್ಲ ಗೊತ್ತಾಗುತ್ತೆ, ಐಡಿಯಾಸ್ ಗ್ರಿಪ್ ಸಿಗುತ್ತೆ. ಸ್ಟಾರ್ಟಿಂಗ್ ಆರಂಭದಲ್ಲಿ ಸಕ್ಸಸ್ ಸಿಕ್ಕಾಗ ನೆಕ್ಸ್ಟ್ ಗೊತ್ತಾಗೋದಿಲ್ಲ. ಅದು ಸ್ಟಾರ್ಟಿಂಗ್ ಆರಂಭದಲ್ಲಿ ಸಕ್ಸಸ್ ಆದರೆ ನೆಕ್ಸ್ಟ್ ಫೇಲ್ ಆದರೆ ಏನು ಮಾಡ್ಕೊಂಡು ಗೊತ್ತಿರಲ್ಲ. ಯಾಕಂದ್ರೆ ಆರಂಭದಲ್ಲಿ ನೀವು ಸಕ್ಸಸ್ ಕಾಣುತ್ತೀಯಾ. ಈಗ ಕೆಲವರು ರಾಜಕಾರಣ ಸ್ಟಾರ್ಟಿಂಗಲ್ಲಿ ಗೆದ್ಬಿಡ್ತಾರೆ, ನೆಕ್ಸ್ಟ್ ಕಂಟಿನ್ಯೂ ಫೇಲ್ಯೂರ್ ಆಗ್ತಾ ಹೋಗ್ತಾರೆ. ಆ ಥರನೂ ಜಾಸ್ತಿ ಹಾಕೋದು. ಆ ಮನುಷ್ಯನ ಸ್ಟಾರ್ಟಿಂಗ್ ಆರಂಭದಲ್ಲಿ ಸೋತಾಗ ಮತ್ತೆ ಗಟ್ಟಿ ಹಾಕೋಣಂತೆ. ಅದು ನಿಮಗೆಲ್ಲ ಸ್ಟಾರ್ಟಿಂಗ್ ಫೇಲ್ಯೂರೇ ಇಲ್ಲಿ ಒಂದು ಸ್ಟ್ರಾಂಗ್ ಒಂದು ಅವಕಾಶ ಅಂತ ಹೇಳ್ತಾರೆ. ಆರಂಭದಲ್ಲೇ ಫೇಲ್ಯೂರ್ ಆದಾಗ ನನಗೆ ಅದು ನಾನು ಸಕ್ಸಸ್ ಆಗ್ತೀನಿ ಅಂತ ಒಂದು ನಂಬಿಕೆನೂ ಕೂಡ ಆತ್ಮವಿಶ್ವಾಸ ಇತ್ತು. ಆಮೇಲೆ ನಾನು ಇವತ್ತು ಯಾವುದೇ ವ್ಯವಹಾರನ ಸುದೀರ್ಘ ಸಮಯ ಕೊಟ್ಟು ನೋಡ್ಬೇಕು. ಅಲ್ಪ ಸಮಯದಲ್ಲಿ ನಾವು ತೀರ್ಮಾನ ತಗೋಬಾರ್ದು. ಆ ಅಲ್ಪ ಸಮಯದಲ್ಲಿ ತೀರ್ಮಾನ ತಗೊಂಡಾಗ ಇನ್ನೊಬ್ರು ಅದೇ ಒಂದು ವ್ಯವಹಾರನ ಬಂದು ಹುಡುಕಿಯಂದು ಸಕ್ಸಸ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಅದಾವು. ಹಂಗಾಗಿ ನಾನು ಇವತ್ತು ಅದಕ್ಕೆ ತೃಪ್ತಿ ಕೆಟ್ಟಿಲ್ಲ, ನಾನು ಅದರಲ್ಲೇ ಮುಂದುವರೆದೀನಿ. ತಾಳ್ಮೆಯಿಂದ ಅದರಲ್ಲೇ ಮುಂದುವರೆದು ಮಾಡಿದ್ರಿವಲ್ಲ. ಸರಿ, ನೀವೀಗ ಬಿಸ್ನೆಸ್ ಮ್ಯಾನಲ್ಲಿ ಸಕ್ಸಸ್ ಆಗಿದ್ದೀರಾ. ಯಾವುದೋ ಟೈರು MRF ಟೈರ್ ಡೀಲರ್ಶಿಪ್ಪಲ್ಲಿ ನೀವು ಸಕ್ಸಸ್ಫುಲ್ ಆಗಿದ್ದಾರೆ, ತಾಲೂಕಲ್ಲಿ ಹೆಸರಿದೆ. ಮತ್ತು ಕೆಲವು ಸಮುದಾಯಗಳು ಏನು ನಿಮ್ಮ ತಳವರ್ಗ ಸಮುದಾಯಗಳು ಅವರಿಗೆ ಒಂದು ಇದಿದೆ, ಮೈಂಡ್ ಸೆಟ್ ಇದೆ, ನಾವು ಅದನ್ನು ಮಾಡಬಾರ್ದು, ನಾವು ಇದನ್ನೇ ಮಾಡಬೇಕು, ನಾವು ಅದಕ್ಕೆ ಹೋಗಬಾರ್ದು, ನಾವು ವ್ಯವಸಾಯನೇ ಮಾಡಬೇಕು, ನಾವು ಪ್ಯೂರ್ ಮಕ್ಕಳು ಆ ಥರನೇ ಇರಬೇಕು, ಈ ಥರ ಮಾಡಬಾರ್ದು ಅನ್ನೋ ಮೂಢನಂಬಿಕೆ ಮತ್ತು ಅಪನಂಬಿಕೆಗಳು ಇದ್ದಾವೆ. ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಕೂಡ ಇದು ಯಾರ ಸೊತ್ತು ಅಲ್ಲ, ಬಿಸ್ನೆಸ್ ಯಾರ ಸೊತ್ತು ಅಲ್ಲ. ಯಾರು ಬೇಕಾದರೂ ಮಾಡ್ಬೋದು. ನಮ್ಮ ಅನಿಸಿಕೆಯಲ್ಲಿ ಇವತ್ತು ವ್ಯವಹಾರ ಅಂದರೆ ಫಾರ್ವರ್ಡರ್ಸ್ ಇರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಸಲ್ಲದು ಅಂತ ನಾವು ತಪ್ಪು ತಿಳ್ಕೊಬಾರ್ದು. ಹಿಂದೆ ಎಲ್ಲ ನಾವು ಏನಿದ್ರು ಕೂಡ ಕೃಷಿ ಕುಟುಂಬದವ್ರು ಆಗಿರೋದ್ರಿಂದ ನಮಗೆ ಕೃಷಿ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಮುಂದುವರೆದ ಸಮುದಾಯಗಳು ಏನಾಯಿತು ಅಂದರೆ ಅವರು ಅಲ್ಲೇ ಇರಲಿ ಅಂತಂದೇಳಿ ನಿಮಗೆ ಇದು ಸಲ್ತಕ್ಕಂಥದ್ದಲ್ಲ ಅಂತ ಹೇಳಿ ನಮ್ಮನ್ನು ಅಪಪ್ರಚಾರ ಮಾಡಿ ನಮಗೆ ಅಲ್ಲೇ ನಮ್ಮನ್ನು ಇರಲಿಕ್ಕೆ ನಮ್ಮನ್ನು ಮುಂದಕ್ಕೆ ಬರಲಾರ್ದಂಗೆ ನೋಡಲಿಕ್ಕೆ ಪ್ರಯತ್ನ ಪಟ್ಟಿರೋದ್ರಿಂದ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗಿರೋದ್ರಿಂದ ಅದು ಆ ಥರ ಇದೆ. ಇಲ್ಲತ್ತಂದರೆ ಇದು ಏನಾಗಿದೆ ಅಂದರೆ ಅದರಿಂದ ಹೊರಗೆ ಬಂದರೆ ಯಾವುದು ಕಠಿಣವಾದ ಅಲ್ಲ. ಸರಿ, ಆಯಿತು, ನಿಮ್ಮದು ಸಕ್ಸಸ್ಫುಲ್ ಅಂದರೆ 1 ವರ್ಷಕ್ಕೆ ನಿಮ್ಮ ಒಂದು MRF ಡೀಲರ್ಶಿಪ್ಪಲ್ಲಿ ಎಷ್ಟು ಜನವರಿಯಿಂದ ಡಿಸೆಂಬರ್ವರೆಗೆ ಎಷ್ಟು ವಹಿವಾಟು ಮಾಡ್ತೀವಿ ಸರ್? ವಾರ್ಷಿಕ ವಹಿವಾಟಿನಲ್ಲಿ ನಮ್ಮದು 3,15,00,000 ನಾನು ಈಗ ಮಾಡ್ತಾ ಇದ್ದೀನಿ. ಅಪ್ ಟು ಡೇಟ್ ಅದು? ಹೌದು. 1 ವರ್ಷಕ್ಕೆ 3,15,00,000 ವಹಿವಾಟು ಮಾಡ್ತಿದ್ದೀವಿ. ಒಬ್ಬ ರೈತರ ಮಗ ಆಗಿ ಒಂದು ತಾಲೂಕು ಡೀಲರ್ಶಿಪ್ ತಗೊಂಡು ಅಷ್ಟು ವಹಿವಾಟು ಮಾಡ್ತಿದ್ದೀವಿ. ಅಂದರೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಅನ್ಸುತ್ತಿದ್ದು 100% ಲಾಭದಾಯಕ ಅನ್ಸುತ್ತೆ. 3 ಮಂದಿಗೆ ಉದ್ಯೋಗ ಕೊಟ್ಟಿಲ್ಲ? ಹೌದು, 3 ಮಂದಿಗೆ ಉದ್ಯೋಗನೂ ಕೊಟ್ಟಿದ್ದೀನಿ. ನಾನು ಇರ್ತಕ್ಕಂಥ ಕುಟುಂಬ ಕೂಡ ಇಲ್ಲಿ ಸಾಕ್ತಾ ಇದ್ದೀನಿ. ಇದರಿಂದಲೇ ನಾನು ಒಂದಿಷ್ಟು ಜನಸೇವೆಗೆ ಹಣವನ್ನು ಸಂದಾಯ ಮಾಡಿ ಬರ್ತಕ್ಕಂಥ ಕ್ರೀಡೆಗಳಿಗಿರ್ಬೋದು,
ಇರ್ಬೋದು, ಆಟಪಾಠಗಳಿಗೆ ಇರ್ಬೋದು, ದೇವಸ್ಥಾನಕ್ಕೆ ಇರ್ಬೋದು, ಅನಾಥರಿಗಿರ್ಬೋದು, ವಿದ್ಯಾ ವಂಚಿತರಿಗಿರ್ಬೋದು. ಕೆಲವೊಂದು ಬಾರಿ ಹಾಸ್ಟೆಲ್ಗಳಿಗೆ ನಾನು ಸರ್ಕಾರದಿಂದ ಸೇವೆ ಮಾಡ್ತಿರ್ತೀನಿ, ಸೇರಿಸ್ತಿರ್ತೀನಿ. ಅಲ್ಲಿ ವಂಚಿತರಾದರೆ ಯಾವುದೇ ಮಠ ಮಾನ್ಯಗಳಿಗೆ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡೋದಾಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಆಸ್ಪತ್ರೆಗೆ ಹೋಗಿ ಅವರಿಗೆ ಮಾತಾಡ್ಸ್ಬೇಕಾಗಿರ್ಬೋದು, ಅಂಥವಕ್ಕೆಲ್ಲ ನಾನು ಇವತ್ತು ನಮ್ಮ ಈ ದುಡಿಮೆಯಲ್ಲಿ ಅವರಿಗೆಲ್ಲ ಸಹಕಾರ ಮಾಡ್ತೀನಿ. ನೀವು ಬಿಸ್ನೆಸ್ ಕಮ್ ರಾಜಕಾರಣಿ ಆಗಿರೋದ್ರಿಂದ ನೀವು ರಾಜಕೀಯ ಮೆಟ್ಟರ್ಗಳು ಯಾವಾಗ ಆರಂಭ ಆಯಿತು, ಈಗ ಪ್ರೆಸೆಂಟ್ ಪೊಸಿಷನ್ ಈಗ ಯಾವ ಪೊಸಿಷನ್ ಇದೆ ನಿಮಗೆ ರಾಜಕೀಯವಾಗಿ? ಇವತ್ತು ನಾನು ರಾಜಕೀಯವಾಗಿ ಹೇಳ್ಬೇಕಂದ್ರೆ ನಾನು 2008ರಲ್ಲಿ ಡಿಮಾನಿಟೇಷನ್ ಆಗಿರ್ತಕ್ಕಂಥದ್ದು ಕ್ಷೇತ್ರದಲ್ಲಿ ನಾನು ಹಗರಿಬೊಮ್ಮನಹಳ್ಳಿ ತಾಲೂಕಾಗಿ ಹೂವಿನಡಗಲಿ ಕ್ಷೇತ್ರಕ್ಕೆ ನನ್ನ ಊರು ಸೇರ್ಪಡೆ ಆಯಿತು. ಆವಾಗ ಏನಾಯಿತು, MP ಪ್ರಕಾಶ್ ಅವರು ಪ್ರತಿನಿಧಿಸ್ತಕ್ಕಂಥ ಹೂವಿನಡಗಲಿ ಕ್ಷೇತ್ರ ಡಿಮಾನಿಟೇಷನ್ ಆದಮೇಲೆ ಅಲ್ಲಿ ಪರಿಶಿಷ್ಟ ಜಾತಿಗೆ ಸೇರ್ತಕ್ಕಂಥ ಕ್ಷೇತ್ರ ಆಯಿತು. ಹರಪನಹಳ್ಳಿ ಪರಿಶಿಷ್ಟ ಜಾತಿಗೆ ಇರ್ತಕ್ಕಂಥದ್ದು ಸಾಮಾನ್ಯ ಕ್ಷೇತ್ರ ಆಯಿತು. ಆವಾಗ ಏನು ಮಾಡಿದ್ರು, MP ಪ್ರಕಾಶ್ ಅವರು ಅಲ್ಲಿರ್ತಕ್ಕಂಥ PT ಪರಮೇಶ್ವರ್ ನಾಯ್ಕ ಅವರು 2 ಬಾರಿ ಶಾಸಕರಾಗಿರ್ತಕ್ಕಂಥದನ್ನ ಕರೆತಂದು ಹೂವಿನಡಗಲಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟು ತಾವು ಅಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡಲಿಕ್ಕೆ ಹೋಗ್ತಾರೆ 2008ರಲ್ಲಿ. ಅಂಥ ಸಂದರ್ಭದಲ್ಲಿ ನನಗೆ ಪರಮೇಶ್ವರ್ ನಾಯ್ಕರು 2008ರಲ್ಲಿ ಪರಿಚಯ ಆಗ್ತಾರೆ. ಅವರ ಒಂದು ದಾರಿಯಲ್ಲಿ ನಾನು ಮುನ್ನಡೆತೀನಿ. ಅವಾಗ ಅವ್ರ ಜೊತೆಯಲ್ಲೇ ರಾಜಕೀಯವಾಗಿ ನನ್ನ ಮೆಟ್ಟಲನ್ನು ಏರ್ತೇನೆ, ಆರಂಭ ಆಗುತ್ತೆ. ಅದಾದ ನಂತರ 2008ರಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಅವರು ದ್ಯುತಿಗಳದೇ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. 2013ರಲ್ಲಿ ಮತ್ತೆ ಪಕ್ಷ ಸಂಘಟನೆ ಮಾಡಿ ಶಾಸಕರಾಗಿ ಹೂವಿನಡಗಲಿ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಆಯ್ಕೆ ಆದ ನಂತರ ನಾನು ಅವರ ಬಲಗೈ ಬಂಟನಾಗಿ ಕೆಲಸ ಮಾಡ್ತೇನೆ. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸನ್ಮಾನ್ಯ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಲ್ಲಿ ಕೂಡ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಆ ಒಂದು ಸಂದರ್ಭದ 2016ನೇ ಇಸ್ವಿಯಲ್ಲಿ ನನ್ನ ಒಂದು ಪಕ್ಷದ ಚಟುವಟಿಕೆಗಳನ್ನು ಗುರುತಿಸಿ ನಾವು ಹಂಪಸಾಗರ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ನಾನು ಅರ್ಜಿಯನ್ನು ಸಲ್ಲಿಸಿ ಟಿಕೆಟ್ ಆಕಾಂಕ್ಷಿ ಆಗಿದ್ದೆ. ನೀವು ಜಿಲ್ಲಾ ಪಂಚಾಯತಿ ಅರ್ಜಿ ಆಗೋಕ್ಕೆ ಮುಂಚೆ ನೀವು ಮೊದಲೇನೋ ಜನಪ್ರತಿನಿಧಿ ಆಗಿದ್ದೀರಾ? ನಾನು 2000ನೇ ಇಸ್ವಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಎಷ್ಟು ವರ್ಷ ಇತ್ತು ಅವಾಗ? 5 ವರ್ಷ ಇದ್ದೆ. ಅಲ್ಲ, ನಿಮ್ಗೆ ಏಜ್ ಎಷ್ಟಿತ್ತು ಅವಾಗ? ನನಗೆ 21 ವರ್ಷ ಇತ್ತು. ನನಗೆ 21 ವರ್ಷ ಇತ್ತು. ಅವಾಗ ನಾನು ರಾಜಕೀಯ ಪ್ರವೇಶ 21 ವರ್ಷ ಪಾದಾರ್ಪಣೆ ಮಾಡಿಲ್ಲ. ಅದ ನಂತರ ಅದೇ ಪಕ್ಷದಲ್ಲಿ ನೀವು ಕೆಲಸ ಮಾಡ್ಕೊಂತ ಅದನ್ನು ಗುರುತಿಸಿ ನಿಮ್ಗೆ 2016ರಲ್ಲಿ ನಾನು ಜಿಲ್ಲಾ ಪಂಚಾಯತಿ ಟಿಕೆಟ್ ಅನ್ನ ಮಾನ್ಯ ಸಿದ್ದರಾಮಯ್ಯ ನಮ್ಮ ಪೂರ್ವ ಸಮುದಾಯದ ವತಿಯಿಂದ ಇಲ್ಲಿ ಅಡಗಲಿ ಕ್ಷೇತ್ರಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ, ಹಗರಿಬೊಮ್ಮನಹಳ್ಳಿ ಕ್ಷೇತ್ರ 3 ಸೇರಿ 4 ಕ್ಷೇತ್ರಗಳು ಜಿಲ್ಲಾ ಪಂಚಾಯತಿ ನಮ್ಮ ಸಮುದಾಯಕ್ಕೆ ಟಿಕೆಟನ್ನು ನಿರಾಕರಿಸಿರ್ತಾರೆ. ಅವಾಗ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಇರ್ತಾರೆ. ಆ ಮೈಸೂರಲ್ಲಿ ನಮ್ಮ ಸಮುದಾಯದವರು ಎಲ್ಲರೂ ಹೋಗಿ ಈ ಥರ ನಮಗೊಂದು ಟಿಕೆಟ್ ಕೊಡಬೇಕು, ನಮಗೆ ಅನ್ಯಾಯ ಆಗಿದೆ ಅಂತ ಕೇಳ್ದೇನೆ ಸಮಾಜದಿಂದ ಆವಾಗ ಸಿದ್ದರಾಮಯ್ಯನವರು PT ಪರಮೇಶ್ವರ್ ನಾಯ್ಕ ಅವರು ಕಾರ್ಮಿಕ ಸಚಿವರಾಗಿರ್ತಾರೆ. ಒಂದು ಫೋನ್ ಮಾಡಿ ಏನು ನೋಡಯ್ಯ ನಮ್ಮರಿಗೊಬ್ರು ಬಂದಾರ, ಅವ್ರಿಗೊಂದು ಟಿಕೆಟ್ ಕೊಟ್ಟು ಸಿದ್ದರಾಮಯ್ಯನವರಿಂದ ಟಿಕೆಟ್ ಸಿಕ್ತು 2016 ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹಂಪಸಾಗರ ಜಿಲ್ಲಾ ಪಂಚಾಯತ್ ಸಿದ್ದರಾಮಯ್ಯ ಶಿಫಾರಸು ಮೇಲೆ ಸಚಿವ ಕೊಟ್ಟಾರ. ಆವಾಗ ಅವರು ಒಂದು ಫೋನ್ ಮಾಡಿ ಹೇಳ್ತಾರೆ, ಕರೆ ಮಾಡಿ ಆಯ್ತು ಸರ್ ಅಂತಂದೇಳಿ ಒಂದೇ ಮಾತಿಗೆ ಕಾರ್ಮಿಕ ಸಚಿವರ ಆಗಿರ್ತಕ್ಕಂಥ PT ಪರಮೇಶ್ವರ್ ನಾಯ್ಕರು ಒಪ್ಕೊಂಡಾದ್ಮೇಲೆ ನಾವು ಅಲ್ಲಿಂದ ಹಿಂದಿರುಗ್ತೀವಿ. ಅಲ್ಲಿ ನಂಜನಗೂಡು ಹತ್ರ ಒಂದು ಮಹಾದೇವ ತಾತನ ಮಠ ಇದೆ, ಅಲ್ಲಿ ಹೋಗಿ ನಾವು ನಮಸ್ಕರಿಸಿ ಬರ್ತಾ ಇರ್ತೀವಿ. ಬರ್ಬೇಕಾದ್ಮೇಲೆ ಒಂದು ಅರ್ಧ ದಾರಿ ನಾವು ಪ್ರಯಾಣ ಮಾಡಿದ ತಕ್ಷಣ ನಮಗೊಂದು ಕರೆ ಬರುತ್ತೆ, ನಿನಗೆ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಹಂಪಸಾಗರ ಕ್ಷೇತ್ರದ ಟಿಕೆಟ್ ನಿನಗೆ ಕನ್ಫರ್ಮ್ ಆಗಿದೆ ಅಂತ. ಅವ ಸಂತೋಷವನ್ನು ವ್ಯಕ್ತಪಡಿಸ್ತೀವಿ. ತಿರುಗಿ ಮರುದಿನ ಬಂದು BV ಶಿವಯೋಗಿ ಅವರು ಅಖಂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ. ಬಂದು ನನಗೆ B ಫಾರಮ್ ಅನ್ನು ಕೊಡ್ತಾರೆ. ನಾನು ಉಮೇದುವಾರನಾಗಿ ನಾಮಪತ್ರ ಸಲ್ಲಿಸಿ ನಾನು ಅಭೂತಪೂರ್ವವಾಗಿ ಚುನಾವಣೆ ಮಾಡ್ತೇನೆ, ಚುನಾವಣೆ ಎದುರಿಸ್ತೇನೆ. ಇವತ್ತಿನ ತಾಂತ್ರಿಕ ಒಂದು ಆರ್ಥಿಕ ಒಂದು ಬಲಾಢ್ಯದಿಂದ ಚುನಾವಣೆ ನಡೀತೈತಿ, ಅಂಥದ್ರಲ್ಲಿ ನಾನು ಸ್ಪರ್ಧೆ ಮಾಡಿ ಇದು ಮಾಡ್ತೇನೆ. ನಂತರ ಚುನಾವಣೆಯಲ್ಲಿ ಸೋತ್ರ ಗೆದ್ರೆ ಅಲ್ಪ ಮತಗಳಿಂದ ಸೋತೆ. ನಾನು ಅಲ್ಪ ಮತಗಳಿಂದ ಸೋತಾದರೂ ಕೂಡ ನಾನು ಕೂಡಲಿಲ್ಲ. ಮಾನ್ಯ ಪರಮೇಶ್ವರ್ ನಾಯ್ಕರಾಗಿರ್ತಕ್ಕಂಥ ಒಂದು ಅವರ ಅಧಿಕಾರ ಏನಿತ್ತು, ಅವರ ಮನಸ್ಸನ್ನು ಗೆದ್ದು ಕ್ಷೇತ್ರದಲ್ಲಿ
ಕೆಲಸವನ್ನು ಮಾಡಕ್ಕೆ ಪ್ರಾರಂಭ ಎರಡ್ ಮಾಡ್ತೀನಿ. 2016 ಗೌರ್ಮೆಂಟ್ 18 ತನಕ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಇತ್ತು, ಮಿನಿಸ್ಟರ್ PTP ಅವರು ಇದ್ರು. ಇದ್ರು. ಆ ಸೋತ ನಂತರ ನೀವು ನಿಮ್ಮ ಕ್ಷೇತ್ರಕ್ಕೆ ಅಥವಾ ನಿಮ್ಮ ಗ್ರಾಮಕ್ಕೆ, ನಿಮ್ಮ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ ಮುಖಾಂತರ ಮಾಡಿಸಿದ್ರಿ ಅಲ್ಲಿ? ನಾವು ನಮ್ಮ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಕಾರ್ಮಿಕ ಮಂತ್ರಿ ಇದ್ದಾಗ 100 ITI ಕಾಲೇಜುಗಳನ್ನು ಅವರಲ್ಲೇ ಇದ್ದು, ಹಂಗಾಗಿ ಹಂಸಾಗರ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಗೆ ಒಂದು ITI ಕಾಲೇಜನ್ನು ನಾನು ಮಂಜೂರು ಮಾಡಿಸಿದ್ದೆ. ಗೌರ್ಮೆಂಟ್ ITI ಕಾಲೇಜ್. ಗೌರ್ಮೆಂಟ್ ITI ಕಾಲೇಜನ್ನು ಅವತ್ತು ಪ್ರೈವೇಟ್ ITI ಕಾಲೇಜು ಮತ್ತು ಗೌರ್ಮೆಂಟ್ ITI ಕಾಲೇಜು ಅಖಂಡ ಬಳ್ಳಾರಿ ಜಿಲ್ಲೆಯಿಂದ 2ರಿಂದ 3 ಇದ್ವು. ಅಂತ ಒಂದು ಹೋಬಳಿಗೆ ನಾನು ಮಂಜೂರು ಮಾಡಿಸಿದ್ದೆ. ಹೋಬಳಿಗೆ ನಂತರ ಅಭಿವೃದ್ಧಿ ಕಾರ್ಯಕ್ರಮಗಳು ದೇವಸ್ಥಾನಕ್ಕಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರ ಮನ ಗೆದ್ದು ಅವ್ರ ಮುಖಾಂತರ ನಾನು ಆ ಕ್ಷೇತ್ರಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿರೋದನ್ನ ನಾನು ಇವತ್ತು ಕೂಡ ಕ್ಷೇತ್ರದಲ್ಲಿ ನನ್ನ ಅಭಿಮಾನಿಗಳು ನಾನು ಎಲ್ಲಿ ಹೋದರೂ ಕೂಡ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಈಗ ನೀವು ಜಿಲ್ಲಾ ಪಂಚಾಯತಿ ಸೋತ್ರಿ 2016 ಅಭಿವೃದ್ಧಿ ಕೆಲಸ ಮಾಡಿದ್ರಿ. ಆ ಒಂದು ಸೋತ ನಂತರ ಪಕ್ಷ ನಿಮ್ಮನ್ನು ಗುರುತಿಸಿ ಮತ್ತೇನಾದ್ರು ಒಂದು ವೇದಿಕೆ ಕೊಟ್ಟುತ್ತಾ? ಪಕ್ಷದ ವೇದಿಕೆಯನ್ನು ಕೊಟ್ಟಿತ್ತಾ? ಇಲ್ಲ, ಪಕ್ಷದಲ್ಲಿ ವೇದಿಕೆ ಕೊಡಲಿಕ್ಕೆ ಏನಾಯಿತು ಅಂದರೆ ನನ್ನ ಒಂದು ಗುರುತಿಸಿ OBC ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಅಖಂಡ ಬಳ್ಳಾರಿ ಇದ್ದಾಗ ನನಗೆ ನೇಮಕ ಮಾಡಿದರು. ಆವಾಗ ನಾನು ಏನು ಮಾಡಿದೆ, ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ವೇಣುಗೋಪಾಲ್ ಅಂತ ಇದ್ರು, MC ವೇಣುಗೋಪಾಲ್ ಅಂತ, ASC ಮೆಂಬರ್ ಆಗಿಲ್ಲ ಅವ್ರ ಮುಖಾಂತರ ನಾನು ಅವತ್ತು ಆದೇಶ ಕಾಪಿಯನ್ನು ತಂದು ಇಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಮಾಡಿ ಆ ಒಂದು ಹುದ್ದೆಯಲ್ಲಿ ಹಿಂದುಳಿದ ವರ್ಗದಲ್ಲಿ ಸೇರಿರ್ತಕ್ಕಂಥ ಅನೇಕ ಸಮುದಾಯಗಳನ್ನು ಅವರ ಒಂದು ದಿನಾಚರಣೆಯನ್ನು, ಅವರ ಒಂದು ಕಾರ್ಯಕ್ರಮಗಳನ್ನು, ಆಮೇಲೆ ಹಾಸ್ಟೆಲ್ಗಳನ್ನು, ಆಮೇಲೆ ಇನ್ನೂ ಅನೇಕ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮಗೆ ಏನಿತ್ತಂದ್ರೆ ದೇವರಾಜ್ ಅರಸು ಅವರ ದಿನಾಚರಣೆಯನ್ನು ಅಭೂತಪೂರ್ವವಾಗಿ ಮಾಡ್ತಿದ್ದೆ ನಾನು. ಪ್ರತಿ ವರ್ಷ ಹಾಗೆ ಮಾಡ್ತೀನಿ.